नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्त वृंद। हरे कृष्ण 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 हरे 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 राम 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 हरे 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 कृष्ण 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 हरे हरे राम राम हरे 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 कृष्ण 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 हरे राम राम हरे हरे। ಎಲ್ಲಾ ವೀಕ್ಷಕರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮ ಇದೆಯಲ್ಲ ಸಾಧಕರೊಂದಿಗೆ ಸಂವಾದ ಅಂತ, ಇವತ್ತು ಇನ್ನೊಬ್ಬ ಮಹಾನ್ ಸಾಧಕರ ಜೊತೆ ನಾನು ಬಂದಿದ್ದೀನಿ. ಇವ್ರ ಹೆಸರು ವೀರೇಶ್ ವಂದಗನೂರು ಅಂತ. ಇವರು ಪ್ರಾಣಾಯಾಮದ ಮಾಸ್ಟ್ರು, ಹಾಗೆ ಇವರು ಯೋಗ ಥೆರಪಿಸ್ಟ್, ಹಾಗೇನೆ ಇವರು ಆರ್ಟ್ ಆಫ್ ಲಿವಿಂಗ್ ಕೋರ್ಸ್ಗಳಲ್ಲಿ ಮಾಸ್ಟರಿ ಮಾಡಿದ್ದಾರೆ. ಸಿದ್ಧ ಸಮಾಧಿ ಯೋಗದ ಮಾಸ್ಟರ್ ಆಗಿದ್ದಾರೆ, ಹಾಗೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇವ್ರ ಜೊತೆಗೊಂದು ಸಂವಾದ ಇದೆ. ಸೊ ಇವರು ಮಾಡಿರುವಂತ ಸಾಧನೆಗಳು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಗೆ ಹೇಗೆಲ್ಲ ಉಪಯೋಗ ಬರುತ್ತೆ ಅಂತ ಇವ್ರ ಜೊತೆ ಮಾತಾಡ್ಕೊಂಡು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ತಾವು ತಮ್ಮ ಪರಿಚಯವನ್ನ ಸಂಕ್ಷಿಪ್ತವಾಗಿ ಸ್ವಲ್ಪ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗತ್ತೆ ಸರ್. ನನ್ನ ಹೆಸರು ವೀರಪ್ಪ ಜೆ ವಂದಗನೂರ್, ಪ್ರಾಪರ್ ಕಮತ್ಗಿ, ಬಾಗಲಕೋಟ್ ಡಿಸ್ಟಿಕ್. ಯೋಗ ಸಾಧನೆ ಸಲುವಾಗಿ 1998ರಲ್ಲಿ ಧಾರವಾಡ ಬಂದ್ವಿ. ಸಿದ್ಧ ಸಮಾಧಿ ಯೋಗದ ಪ್ರಶಿಕ್ಷಕರಾಗಿ 98ರಿಂದ ಇಲ್ಲಿ ಧಾರವಾಡದಲ್ಲಿ ಆಗಸ್ಟ್ನಲ್ಲಿ ಪ್ರಾರಂಭ ಮಾಡಿದ್ವಿ. ಯೋಗ ಬರೋದಕ್ಕೂ ಯೋಗ ಅಂತ ಹೇಳಿ, ನನಗೆ ಬೈ ಬರ್ತ್ ನಿಂದ ಅಲರ್ಜಿಕ್ ಅಸ್ತಮಾ ಅಂತ ಅದೊಂಥರ ಕಾಯಿಲೆ ತೇಗ್ ಬರ್ತಾ ಇರ್ತೈತಿ. ಅಲರ್ಜಿಕ್ ಅಸ್ತಮಾ, ಬ್ರಾಂಕೈಟಿಸ್ ಅಲರ್ಜಿಕ್ ಅಸ್ತಮಾ ಅಂತ ಸುಮಾರು 20 ವರ್ಷ ಅದರಿಂದ ನಾನು ಸಫರಿಂಗ್ ಆಗಿದ್ದೆ. ನಮ್ಮ ಕಾಲೇಜ್ ಪ್ರೊಫೆಸರು ಅದನ್ನ ಯಶಸ್ವಿ ಬಂತು 97ರಲ್ಲಿ, ಡಿಸೆಂಬರ್ 97ಕ್ಕೆ ಜಾಯಿನ್ ಮಾಡಿಸಿದ್ರು. ಏನೋ ಅಂತೇಳಿ ಹೋಗಿ ಜಾಯಿನ್ ಮಾಡಿದ್ವಿ. ಬಟ್ ಹುಚ್ಚು ಭಾಳ ಇತ್ತು ನನಗೆ. ನನ್ನ ತಿಳುವಳಿಕೆಯಿಂದ 15 ವರ್ಷದಿಂದ ಯೋಗ ಸಾಧನೆ ಮಾಡೋದು. ನಮ್ಗೆ ಧ್ಯಾನ ಯಾರು ಕಲಿಸ್ಕೊಟ್ಟಿರ್ಲಿಲ್ಲ, ಧ್ಯಾನ ಹೆಂಗ್ ಕಲಿಬೇಕು ಅಂತ ಗೊತ್ತಿರ್ಲಿಲ್ಲ. ಬುಕ್ ನೋಡಿ ಯೋಗ ಮಾಡ್ತಾ ಇದ್ವಿ. ಏನೋ ಸ್ವಲ್ಪ ಪರವಾಗಿಲ್ಲ. ವೃತ್ತಿಯಿಂದ ನೇಕಾರಿಕೆ ಮಾಡ್ಕೊಂತ ನೀಗಿದು ಮತ್ತೆ ಯೋಗ ಅಭ್ಯಾಸ ಮಾಡೋದು, ಕೆಲವೊಂದು ಆಸನಗಳನ್ನು ಅಭ್ಯಾಸ ಸಾಧನೆ ಇತ್ತು ನಮ್ದು. ಸುಮಾರು 10ನೇ ವರ್ಷದಿಂದ 12ನೇ ವರ್ಷದಿಂದ ಯೋಗ ಸಾಧನೆ ಸತತವಾಗಿತ್ತು. ಸಿದ್ಧ ಸಮಾಧಿ ಯೋಗ ನನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅಲ್ಲಿ ಒಂದು ಮೆಡಿಟೇಷನ್, ಬ್ರಹ್ಮೋಪದೇಶ ಅಂತ ಮಾಡ್ತಾರೆ. ಜಾಯಿನಿಂಗ್ 8 ದಿನ ಕ್ಲಾಸ್ ಆದ್ಮೇಲೆ 8ನೇ ದಿನ ಧ್ಯಾನ ದೀಕ್ಷೆ ಕೊಡ್ತಾರೆ ಅವರು. ತುಂಬಾ ಅದ್ಭುತ. ಜೀವನದಲ್ಲಿ ಅದು ಮೆರೆಯಕ್ಕಾಗದೇ ಇರತಕ್ಕಂತ ಒಂದು ಅನುಭವ. 15 ನಿಮಿಷ ಧ್ಯಾನ, ಒಂದು ಬೀಜಾಕ್ಷರಿ ಮಂತ್ರದಿಂದ ಧ್ಯಾನಾಭ್ಯಾಸ ಮಾಡ್ತಾರೆ. ಅದು 8 ದಿನ ಆದ್ಮೇಲೆ ಮತ್ತೆ ಒಂದಿನ 3 ದಿನದ ರಿಟ್ರೀಟ್ ಅಂತ ಮಾಡ್ತಾರೆ. AMC, ಎ ಅಂದ್ರೆ ಅಡ್ವಾನ್ಸ್ ಮೆಡಿಟೇಷನ್ ಕೋರ್ಸ್ ಅಂತ ಹೇಳಿ. ಅಲ್ಲಿ 3 ದಿನ ಊಟನೇ ಇರಲ್ಲ, ಬರೀ ತರಕಾರಿ, ಹಣ್ಣು, ತರಕಾರಿ. ಅಲ್ಲೇ ನನ್ನ ಜೀವನ ಪೂರ್ಣ ಯೋಗ ಅಂತೇಳಿ ಡಿಸೈಡ್ ಮಾಡಿ. ಆಮೇಲೆ ಲಕ್ಕಿಲಿ ಮತ್ತೊಂದು 3 ತಿಂಗಳ ಮೇಲೆ ಅದರ SSY AMC ಆದ್ರೆ ಇನ್ನೊಂದು BST ಅಂತ, ಭಾವ ಸಮಾಧಿ ಅಂತ ಹೇಳಿ. ಅಲ್ಲಿ ಬರೀ ಚಿಂತನೆ ಮಾಡೋದು ಜೀವನದ ಬಗ್ಗೆ. ತುಂಬಾ ಅದ್ಭುತವಾಗಿದೆ. ಅದು AMC BST ಮುಗಿದ ತಕ್ಷಣ ನಮ್ಮೂರ್ ಬಿಟ್ಟು ನಾ ಧಾರವಾಡ ಬಿಟ್ಟು, ಕಮತಿ ಬಿಟ್ಟು ಧಾರವಾಡಕ್ಕೆ ಬಂದು ಸೆಟ್ ಆಗಿ 98 ಜುಲೈನಲ್ಲಿ ಬಂದು ಸೆಟ್ ಆಗಿ ಅಲ್ಲಿಂತರ ಅಲ್ಲೊಂದು 2 ವರ್ಷ 2 ವರ್ಷ ಮಾಡಿದ್ಮೇಲೆ ಮತ್ತೆ ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಯೋಗ ಟೀಚರ್ ಆಗಿ ಅಲ್ಲಿ ಜಾಯಿನ್ ಇದೆ. ಆಚಾರ್ಯರು ಅಂತ ಹೇಳ್ತಾರೆ. ಅಲ್ಲಿ 1 ವರ್ಷ ಇದೆ ಟೀಚರ್ ಆಗಿ. ಟೀಚರ್ ಅಂತ ಮಾಡಿಲ್ಲ, ಟೀಚರ್ ಅಂತ ಮಾಡಿದ್ರು. ಅಸಿಸ್ಟೆಂಟ್ ಟೀಚರ್ ಆಗಿ ಕೆಲಸ ಮಾಡಿ ಆಮೇಲೆ ಪುನಃ ಕೊಲ್ಲಾಪುರದಲ್ಲಿ ಒಂದು ನಾಸಿಕ್ ಯೂನಿವರ್ಸಿಟಿ ಇತ್ತು, ಅಲ್ಲಿ ಒಂದು ಯೋಗ ಮಾಸ್ಟರ್ಸ್ ಕೋರ್ಸ್ ಮಾಡಿದೆ. ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದೆ, ಯೋಗ ಇನ್ ಡಿಪ್ಲೊಮಾ.
ಆಮೇಲೆ 2000ನೇ ಇಸ್ವಿಯಲ್ಲಿ ರೇಖಿ, ನಾನೇನು ಇಷ್ಟ ಇರಲಿಲ್ಲ ರೇಖಿ ಕಲಿಬೇಕು ಅಂತೇಳಿ, ಯೋಗ ಒಂದೇ ಸಾಧನೆ ಮಾಡುವಾಗ ಡಾಕ್ಟರ್ ಬಸವರಾಜ್ ಹಡಗಲಿ ಅಂತೇಳಿ ಅವರು ಸಂಪರ್ಕ ಬಂದು ಅವರು ಫಸ್ಟ್ ದೀಕ್ಷೆ ಕೊಟ್ಟರು. ಬೇಡ ಅಂದ್ರು ಕೇಳಿಲ್ಲ, ಮಾಡು ಮಾಡು ಏನೋ ಸುಮ್ಮನೆ ಕಾಟಾಚಾರ ಮಾಡ್ತಾ ಇದ್ದೆ. ಕೊನೆ ದೀಕ್ಷೆ ಆಯ್ತು, ಒಂದು 5 ನಿಮಿಷ ಮಾಡಿ ನಿಂತು ಬರೋದು, ಮಲ್ಕೊಂಡ್ಬಿಟ್ಟಿದ್ದೆ. ಹಾಗೆ ಇನ್ನೊಂದು ಡಿಗ್ರಿದಾಗ ಮತ್ತೊಂದು ತಿಂಗ್ಬಿಟ್ಟು ಮತ್ತೊಂದು ಡಿಗ್ರಿ ಕೊಟ್ಟೆ, 2 ಡಿಗ್ರಿ. ಅದನ್ನು ಮಾಡಿ ಅಷ್ಟೇ ಮಾಡ್ತಾ ಇದ್ದೆ. 2000ನೇ ಇಸ್ವಿಯಲ್ಲಿ ಅವ್ರು 3 ಡಿಗ್ರಿ ಕೊಡೋದ್ರೆ ಕೊಡಲ್ಲ, ನೀ ಅಭ್ಯಾಸ ಸರಿ ಮಾಡಲ್ಲ ಅಂತೇಳಿ. ಆಮೇಲೆ ಬೆಂಗಳೂರಲ್ಲಿ ಡಾಕ್ಟರ್ ಮಧುಸೂದನ್ KR ಅಂತೇಳಿ ಅವ್ರ ಹತ್ರ ಹೋಗಿ ಕಲ್ತೆ 3ನೇ ಡಿಗ್ರಿ. ಅದು ಒಂಥರ ಅದ್ಭುತವಾದ ಅನುಭವ ಇತ್ತು. ಅದು ಒಂದು 6 ತಿಂಗಳ ಅಭ್ಯಾಸ ಮಾಡಿದ್ಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಅವ್ರ ಹತ್ರ ಡಾಕ್ಟರ್ ಮಧುಸೂದನ್ KR 2001ನಲ್ಲಿ. ಅಲ್ಲಿಂತರ ನಾನು ಯೋಗ ಮತ್ತು ರೇಖೆಯಿಂದಾನೇ ನನ್ನ ಒಟ್ಟು ಜನ 3 ಮಕ್ಕಳ ನಡೆಸೋದು, 3 ಮಕ್ಕಳ ಎಜುಕೇಶನ್, ಮನೆ ಬಾಡಿಗೆ, ಇದರಲ್ಲಿ ಯೋಗ ಮತ್ತು ರೇಖೆ ಮತ್ತು ಪ್ರಾಣಾಯಾಮ ಧ್ಯಾನ ಇಷ್ಟೊಳಗೆ ಜೀವನ ನಡೆಸ್ತಾ ಇದ್ದೆ. ಯೋಗ ಬಿಟ್ಟು ಮತ್ತೆ ಬೇರೆ ಏನು ನಮ್ಗೆ ಚಿಂತ ಇರಲಿಲ್ಲ. ಒಂದು ಒಳ್ಳೆಯ ಅನುಭವ ಇತ್ತು. ಮತ್ತೆ ನಿಮ್ಗೆ ಏನಾದ್ರು ಪ್ರಾಣಾಯಾಮ ಬಗ್ಗೆ ಆಗ್ಲಿ, ಸುದರ್ಶನ ಕ್ರಿಯೆ ಬಗ್ಗೆ ಆಗ್ಲಿ, ವಿಪಶ್ಯನಾ ಇಂಟರ್ನ್ಯಾಷನಲ್ ಮೆಡಿಟೇಷನ್ ರಿಸರ್ಚ್ ಸೆಂಟರ್ ಅಂತ ಬೆಂಗಳೂರಲ್ಲಿ 2 ಸರಿ ಅಟೆಂಡ್ ಮಾಡಿದ್ವಿ. ವಿಪಶ್ಯನಾ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಅಂಡ್ ರಿಸರ್ಚ್ ಸೆಂಟರ್ ಅಂತೇಳಿ. ಅದರ ಮಧ್ಯೆ ಒಂದ್ಸರಿ ಓಂ ಶಾಂತಿನೂ ಅವರು ಕರ್ಕೊಂಡು ಹೋದ್ರು. ಅವ್ರದ್ದು ಒಂದು 7 days ಕೋರ್ಸ್ ಮಾಡಿದ್ವಿ. ರಾಮಚಂದ್ರ ಮಿಷನ್ ಅಂತೇಳಿ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್, ಅದು ಬೇರೆ ಬೇರೆ ಅಭ್ಯಾಸ ಮಾಡಿದ್ವಿ. ಕಲಿಯುದು ಯಾವುದು ಏನ್ ಅನುಕೂಲ ಆಗುತ್ತೆ ಅಳವಡಿಸ್ಬೋದು. ಅದರಲ್ಲಿ ಮಾಸ್ಟರ್ ಆದ್ಮೇಲೆ ಇನ್ನೊಬ್ಬರಿಗೆ ಆಸಕ್ತಿ ನೋಡಿ ಕಲಿಸ್ಬೇಕು. ಓಕೆ, ತುಂಬಾ ಸಂತೋಷ ಆಯ್ತು ಸರ್ ನಿಮ್ ಬಗ್ಗೆ ಕೇಳಿ. ನೀವು ಪ್ರಾಣಾಯಾಮದಲ್ಲಿ ಮಾಸ್ಟರ್ ಅಂತ ಕೇಳಿದೀನಿ ನಾನು. ಪ್ರಾಣಾಯಾಮದಲ್ಲಿ ನೀವು ತುಂಬಾ ಪವರ್ಫುಲ್ ಆಗಿ ನಿಮ್ಮ ಇದನ್ನ ಮಾಡ್ತೀರಾ ಅಂತ. ಇದ್ರ ಉಪಯೋಗಗಳನ್ನ ಹೇಗೆ ಅಂತ ಹೇಳಕ್ ಸಾಧ್ಯ ಆಗತ್ತಾ ಸರ್? ಯೋಗಾಸನ ಶರೀರವನ್ನ ಸದೃಢವಾಗಿಟ್ರೆ, ಪ್ರಾಣಾಯಾಮ ಮನಸ್ಸನ್ನ ಶರೀರವನ್ನ ಎರಡು ಸದೃಢವಾಗಿರುತ್ತೆ. ಯೋಗಾಸನ ಫಿಸಿಕಲಿ ಇಫೆಕ್ಟ್ ಇರ್ತದೆ, ಪ್ರಾಣಾಯಾಮ ಫಿಸಿಕಲಿ ಆಗಿ ಮೆಂಟಲಿ ಎರಡು ಇಫೆಕ್ಟ್ ಆಗುತ್ತೆ. ಧ್ಯಾನ ಪತಂಜಲಿ ಮಹರ್ಷಿಗಳು ಪ್ರಕಾರ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತ ಬರ್ತಾರೆ. ಪ್ರಾಣಾಯಾಮ ಯೋಗಾಸನಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಅದರಲ್ಲಿ ಸುಮಾರು 64 ಪ್ರಾಣಾಯಾಮಗಳು. ಅದರಲ್ಲಿ ಸಂಸಾರಸ್ಥರು ಮಾಡೋದು ಬೇರೆ, ಪ್ರಪಂಚಿಕರು ಇಲ್ಲೇ ಪಾರಮಾರ್ಥಿಗಳು, ಯೋಗಿಗಳು, ಹಠಯೋಗ, ಡಿಫರೆಂಟ್ ಪ್ರಾಣಾಯಾಮ. ಒಬ್ಬರು ಋಷಿಗಳು ಸಿಕ್ಕರು, ಮೌನಿ ಬಾಬಾ ಅಂತೇಳಿ. ಅವರು ತುಂಬಾ ಅಡ್ವಾನ್ಸ್ ಪ್ರಾಣಾಯಾಮ ಕಲಿಸ್ತಾ ಇದ್ರು. ಅವ್ರದ್ದು ಸಿಲೆಬಸ್ ಅನ್ನ ಮಾಡಿದ್ರು. ಆಮೇಲೆ ಬೆಂಗಳೂರಲ್ಲಿ ಜಿಗಣಿಯಲ್ಲಿ ನಾಗರತ್ನಮ್ಮ ಅವರು ಜಿಗಣಿ ಯೋಗ ಸೆಂಟರ್ ಎಸ್ ವ್ಯಾಸ ಅಂತ ಬರ್ತೈತೆ, ವಿವೇಕಾನಂದ ಯೋಗ ಫೌಂಡೇಶನ್, ಅಲ್ಲಿ ಒಂದು ತಿಂಗಳು ಕೋರ್ಸ್ 10 days ಕೋರ್ಸ್ ಮಾಡಿದ್ವಿ. ಪ್ರಾಣಾಯಾಮ ಅದ್ಭುತವಾದ ಒಂದು ಶಕ್ತಿ, ಆದರೆ ಅದು ಅಷ್ಟೇ ಸೈಡ್ ಎಫೆಕ್ಟ್ ಇರ್ತೈತಿ. ನೀವು ಅದನ್ನ ಹೇಳ್ತೀರಲ್ಲ, ಮುದುಕರು ಯೋಗ ಬೇರೆ, ಮಕ್ಕಳ ಯೋಗ ಬೇರೆ, ಸಂಸಾರಿಕರ ಯೋಗ ಬೇರೆ ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಖಂಡಿತವಾಗಿಯೂ ನೋಡಿ, ಪ್ರಾಣಾಯಾಮ ಈಗ ರಾಮದೇವ್ ಬಾಬಾ ಹೇಳ್ತಿದ್ರು. ನಾವು ಈ ಅನುಲೋಮ ವಿಲೋಮ ನಮ್ಗೆ ಫಸ್ಟ್ ನಾವು ಸುಖ ಪ್ರಾಣಾಯಾಮ ಅಂತ ಹೇಳ್ತಾರೆ, ಅದೇ ಅನುಲೋಮ ವಿಲೋಮ. ನೆಕ್ಸ್ಟ್ ಒಬ್ರು ಹೇಳ್ತಾರ ನಾಡಿ ಶೋಧನ ಅಂತ ಹೇಳ್ತಾರೆ, ಅದೇ ಅನುಲೋಮ ವಿಲೋಮ. ಅನುಲೋಮ ವಿಲೋಮದಲ್ಲಿ ಸಾಕಷ್ಟು ಅದಾವ. ಚಂದ್ರ ಅನುಲೋಮ ವಿಲೋಮ, ಸೂರ್ಯ ಅನುಲೋಮ ವಿಲೋಮ, ಚಂದ್ರ ಭೇದ ಸೂರ್ಯ ಅನುಲೋಮ, ಸೂರ್ಯ ಭೇದನ ಚಂದ್ರ ಅನುಲೋಮ ವಿಲೋಮ, ಕೊನೆಗೆ ಅನುಲೋಮ ಚಂದ್ರ ಸೂರ್ಯ ಭೇದಿ, ಸೂರ್ಯ ಭೇದಿ ಚಂದ್ರ ಭೇದಿ. ಈಗ ಡಿಫ್ರೆಂಟ್ ಇರ್ತದೆ. ಸುಖ ಪ್ರಾಣಾಯಾಮ ಅಂದ್ರೆ ಸರಳ, ನಾವ್ ಎಷ್ಟು ತಗೊಂಡಿದ್ದು ಸ್ವಲ್ಪ ಸಹಜ ಕುಂಭಕ, 1 ಸೆಕೆಂಡ್ 2 ಸೆಕೆಂಡ್ ಇಲ್ಲ, ಎಷ್ಟು ಸ್ವಲ್ಪ ಜಾಸ್ತಿ ಹೊರಗೆ ಹಾಕೋದು. ಇದು ಸುಖ ಪ್ರಾಣಾಯಾಮ ಅಂತ ಹೇಳ್ತಾರೆ. ನಾಡಿ ಶೋಧನ ಅಂತ ಹೇಳ್ತಾರೆ, ರಾಮದೇವ್ ಬಾಬಾ ಅನುಲೋಮ ವಿಲೋಮ ಅಂತ ಹೇಳ್ತಾರೆ. ಅಷ್ಟು ಇಫೆಕ್ಟ್ ಅದ. ಬಟ್ ಇದರಲ್ಲಿ ಬಹಳ ಮಂದಿ ಬಹಳ ಹೇಳ್ತಾರೆ. ಅದರಲ್ಲಿ 1:2, 1:2.5, 1:3 ಅಂತ ಬೇರೆ ಬೇರೆ ರೇಷನ್. ಅಂದ್ರೆ ಏನ್ ಹೇಳ್ತಾರೆ ಅವರು, 4 ಸೆಕೆಂಡ್ ತಗೊಂಡ್ರೆ 8 ಸೆಕೆಂಡ್ ನಿಲ್ಬೇಕು, 8 ಸೆಕೆಂಡ್ ನಿಂತರ 16 ಸೆಕೆಂಡ್ ಹೊರಗೆ.
ಈಗ ಡಿಫ್ರೆಂಟ್ ಅವರವರು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಗ ಪ್ರಾಣಾಯಾಮ ಸಾಧನೆ ಮಾಡ್ತಾರೆ. ಅದಕ್ಕೆ ವಿವೇಕಾನಂದ ಒಂದು ಮಾತು ಹೇಳ್ತಾರೆ, ಯೋಗ್ಯತೆಯನ್ನು ಅರಿತು ವಿದ್ಯೆ ಕೊಡಬೇಕು ಅಂತ. ಅದರಲ್ಲಿ ಪ್ರಾಣಾಯಾಮ ಮಾತ್ರ ಆ ಯೋಗ್ಯತೆಯನ್ನ ಗುರುಗಳು ನಿರ್ಧಾರ ಮಾಡೋದಲ್ಲ, ನಿನ್ನ ಶರೀರ ನಿನ್ನ ಮನಸ್ಸು ನಿರ್ಧಾರ ನೀನೇ ಮಾಡ್ಬೇಕು. ಅದಕ್ಕೆ ಯೋಗ್ಯತೆ ಇರುತ್ತಂತ. ನಾವು ಏನೋ ಕಲ್ತಿದೀವಿ ಅಂತೇಳಿ ಅವ್ರು ಏನೇನೋ ಕಲಿಸಿದ್ರೆ, ನಾವು ನಿಮ್ಗೆ ಒಳ್ಳೇದು ಮಾಡೋದು ಎಷ್ಟು ಮುಖ್ಯನೋ ನಿಮಗೆ ಕೆಟ್ಟದ್ದು ಮಾಡದೇ ಇರೋದು ಅದು 100 ಪಾಲು. ಇದು ಪ್ರಾಣಾಯಾಮ ನಿಜವಾಗ್ಲೂ ನನ್ನ ಶರೀರದ ಮೇಲೆ ಸೈಡ್ ಎಫೆಕ್ಟ್ ಆಗಿದ್ದು ಆ ಉದ್ದೇಶದಿಂದ ನಾನೊಂದು ಸಿಲೆಬಸ್ ಅವ್ರ ಗುರುಗಳ ಪ್ರಕಾರ ಮೌನಿ ಬಾಬಾ ಅಂತ ಹೇಳಿದ್ರು. ಅದರಲ್ಲಿಯೂ ಸ್ವಲ್ಪ ಅಡ್ವಾನ್ಸ್ ಪ್ರಾಣಾಯಾಮ ಇದೆ. ಅದ್ರೊಳಗೆ ಮತ್ತೆ ನಾನು ಭಾಗ ಮಾಡಿಬಿಟ್ಟು ನಾವು ಕಲಿಸಿರೋ ಪ್ರಾಣಾಯಾಮ ಇಲ್ಲಿವರೆಗೆ ಸಾಕಷ್ಟು ಜನ ಅನುಭವಿಸ್ತಾ ಇದ್ದಾರೆ, ಆನಂದವಾಗಿದ್ದಾರೆ. ಅವ್ರದ್ದು ನಾವು ಸ್ಟಡಿ ಮಾಡ್ತೀವಿ, ಅವ್ರದ್ದು ಹೆಲ್ತ್ ಅದನ್ನ ನೋಡಿ ಅವ್ರು ಹೇಳ್ತೀವಿ. ನಾನು ಸಿಂಪಲ್ ಕಲಿಸಿದ ಪ್ರಾಣಾಯಾಮ ಇವತ್ತಿಗೆ 20 ವರ್ಷ ಒಬ್ಬರು ಮಾಡ್ತಾ ಇದ್ದಾರೆ, ನಮಸ್ಕಾರ ಮಾಡ್ತಾರೆ, ಜೀವನ ನೆನೆಸ್ತಾ ಇಲ್ಲ. ಅಷ್ಟು ಅದ್ಭುತವಾದ ಬದಲಾವಣೆ ಪ್ರಾಣಾಯಾಮ ಧ್ಯಾನ ಒಳಗಂತೂ ಕಷ್ಟ. ಈಗ ನಾವು ಯಾರು ಏನ್ ಕಲ್ಸ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ, ಬಟ್ ಅವ್ರಿಗೆ ಯಾವ ಇಂಟ್ರೆಸ್ಟ್ ಅದ ಆ ತರ ಗೈಡ್. ಬಟ್ ನಾವು ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಸಹಜ, ಅದ್ರಾಗೇನು ಹೃದಯ ಭಾಗ ಗಮನಿಸ್ಕೊಳಿಸ್ತಾರೆ. ಕೆಲವೊಂದು ಮಂತ್ರಗಳು ಹೇಳ್ತಾರೆ, ಅವರು ಪ್ರಿಸೆಪ್ಟರ್ ಅಂತ ಇರ್ತಾರಲ್ಲ, ಅವ್ರ ದೀಕ್ಷೆ ಅಂದ್ರೆ ಕ್ಲೀನ್ಸಿಂಗ್. ಹೇಗೆ ನಾವು ರೇಖೆಯಲ್ಲಿ ಹೆಲಿ ಮಾಡ್ತೀವೋ ಅವ್ರು ನಮ್ಮದು ಕುಂದಿಸ್ಕೊಂಡು ಅವ್ರು 3 days ಕೋರ್ಸ್ ಇದೆ. ಅವ್ರದ್ದು ಒಂದು ಕಲೆ ಇದೆ, ಅದು ಚೆನ್ನಾಗಿದೆ, ಎಂಜಾಯ್ ಅದನ್ನು ಅನುಭವಿಸಿದ್ರು. ರೇಖಿ ಜಸ್ಟ್ ಲೈಕ್ ಅವರು ತಮ್ಮ ಶಕ್ತಿಯಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಿ ಒಂದು ಇನಿಷಿಯೇಟ್ ಟೈಪ್ ಮಾಡ್ಕೊಡ್ತಾರೆ 3 days ಕೋರ್ಸ್. 20 ಜನ ಅಂತ 12 ದಿನ 10 ದಿನದ ಕೋರ್ಸ್, 11 ದಿನ 10 ದಿನ ಅಂತ ನಮ್ಗೆ ಯಾರು ಮಾತಾಡೋದಿಲ್ಲ. ನಮ್ಮ ದುಡ್ಡು, ಮೊಬೈಲ್, ವಾಕ್ ಎಲ್ಲ ಕೃಷ್ಣ ಬರ್ತಾರೆ. ಬರೀ ಮೌನ ಅಂದ್ರೆ ಪೂರ್ಣ ಅಂತ ಧ್ಯಾನ. ಬಟ್ ಅದು ಧ್ಯಾನನೂ ನಮಗೆ ಅಪಾಯ ಅನಿಸ್ತದೆ, ತ್ರಾಸ ಆಗ್ತದೆ. ಒಂದು ದಿನಕ್ಕಲ್ಲಿ 8 ತಾಸು ಧ್ಯಾನ ಮಾಡೋದು, 24 ತಾಸದೊಳಗ 8 ತಾಸು ಧ್ಯಾನ ಮಾಡೋದು. 8-10 ತಾಸು ರಾತ್ರಿ ನಿದ್ದೆನೇ ಬರ್ತಿರ್ಲಿಲ್ಲ. ಕೊನೆಗೊಬ್ಬರು ಸರಸ್ವತಿ ಯೋಗ ನಿಮ್ಗೆ ಸರಸ್ವತಿ ಶಿವಾನಂದ ಸಂಜೆ ಹಣ ಎಷ್ಟು ಮಾಡ್ಬೇಕು ಮನುಷ್ಯ, ಪ್ರಪಂಚಕರು ಎಷ್ಟು ಮಾಡ್ಬೇಕು, ಸಾಧಕರು ಎಷ್ಟು ಮಾಡ್ಬೇಕು, ಸನ್ಯಾಸಿಗಳು ಎಷ್ಟು ಮಾಡ್ಬೇಕು ಅಂತ. ಸನ್ಯಾಸಿಗಳು ಧ್ಯಾನ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ, ಯಾಕಂದ್ರೆ ಅವ್ರಿಗೆ ಮನಸ್ಸು ಶಾಂತ ಇರ್ತದೆ. ಪ್ರಪಂಚಿಕರು 24 ನಿಮಿಷ ಧ್ಯಾನಕ್ಕೆ ಸಾಕೊಂತ ಇರ್ತಾರೆ. ಅದನ್ಮೇಲೆ ನನ್ಗೆ ಅನಿಸ್ತದೆ ಧ್ಯಾನ 24 ನಿಮಿಷ ಅಂದ್ರೆ ಬೇಕಾದ ಧ್ಯಾನ ಮಾಡೋದು, ಬೀಜ ಮಂತ್ರ ಮಾಡೋದು, ವಿಪಶ್ಯನ ಮಾಡೋದು, ಆನಾಪಾನಸತಿ ಮಾಡೋದು, ಹಾರ್ಟ್ಫುಲ್ನೆಸ್ ಮೆಡಿಟೇಷನ್ ಮಾಡಬಹುದು. ಧ್ಯಾನದ ಬಗ್ಗೆ ಇಷ್ಟ. ಪ್ರಾಣಾಯಾಮ ಈ ಕಪಾಲಭಾತಿ ಒಳಗ ನಮ್ಮ ಒಬ್ರು ಪ್ರಾಣಾಯಾಮ ಕಪಾಲಭಾತಿ ಹೇಳ್ಕೊಡ್ತಾರೆ. ಅದಕ್ಕೆ ಕಪಾಲಭಾತಿನೆಲ್ಲ ಲಘು ಶ್ವಾಸ ಅಂತ ಹೇಳ್ತಾರೆ. ಉಲ್ಟಾ ಉಸಿರನ್ನ ನಾವು ಕಪಾಲಭಾತಿ ಹೊರಗೆ ಹಾಕ್ತೀವಿ, ಇದರಲ್ಲಿ ಉಸಿರನ್ನ ತೆಗೆದುಕೊಳ್ಳೋದು. ಇದ್ರದ್ದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಕಪಾಲಭಾತಿ ಒಳಗ ಬ್ಯಾಕ್ ಪೇನ್ ಇದ್ದವ್ರಿಗೆ, ಅಸಿಡಿಟಿ ಇದ್ದವ್ರಿಗೆ ಬ್ಯಾಕ್ ಪೇನ್ ಬರ್ತದೆ. ಕಪಾಲಭಾತಿ ಪತಂಜಲಿ ರಾಮದೇವ್ ಬಾಬು ಕಪಾಲಭಾತಿ ಇವ್ರದ್ದು ಮಾಡಿದ್ರೆ ಬ್ಯಾಕ್ ಪೇನ್ ಬರಲ್ಲ. ಬೆನ್ನುರಿ ಮೇಲೆ ಕೆಳಗೆ ಕಪಾಲಭಾತಿ ಹಿಂದೆ ಮುಂದೆ ಬರ್ತದೆ. ಅದು ಒಂದು ಅಡ್ವಾನ್ಸ್ ಪ್ರಾಣಾಯಾಮ, ತುಂಬಾ ಚೆನ್ನಾಗಿದೆ. ಅದು ಒಂದು ಸಿಲೆಬಸ್ ಇದೆ, ಒಂದು 4-6 ಪ್ರಾಣಾಯಾಮ ಒಂದು ಸೆಟ್ ಇದೆ, 8 ಪ್ರಾಣಾಯಾಮದು. ಬಟ್ ಅವೆರಡು ಪ್ರಾಣಾಯಾಮ ತುಂಬಾ ಅಡ್ವಾನ್ಸ್ ಅವು. ನಾನು ಕಟ್ ಮಾಡಿ 5 ಪ್ರಾಣಾಯಾಮ ಕಲಿಸ್ತಾ ಇದ್ದೀನಿ. 5 ಪ್ರಾಣಾಯಾಮ ಕಲಿಸಿ ಅದನ್ನ ಚಾರ್ಟ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಇಷ್ಟೇ ನಮ್ಗೇನು ನೀವು ಮಾಡಿರೋ ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತೆ ಇದು ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಇದ್ರಿ, ಇದರಿಂದ ಆಗೋ ಸೈಡ್ ಎಫೆಕ್ಟ್ ಗಳು ಏನು ಅಂತ ಹೇಳಕ್ಕಾಗತ್ತಾ? ಓ ಖಂಡಿತ. ನನ್ಗೆ ಪ್ರಾಣಾಯಾಮ ಕಪಾಲಭಾತಿ ರಾಮದೇವ್ ಅವಾಗ ಇದು ಚಿಕ್ಕ ವಯಸ್ಸಂದ್ರೆ ಈಗ 20 ವರ್ಷದಿಂದ 18 ವರ್ಷದಿಂದ ಕಪಾಲಭಾತಿ ನಾನು 1 ತಾಸು ಮಾಡ್ತಾ ಇದ್ದೆ. ಅವ ಹೇಳ್ತಾರೆ ರಾಮದೇವ್ ಬಾಬಾ ಮಾತು ಕೇಳ್ಬಿಟ್ಟು 1 ತಾಸು ಮಾಡಿದ್ಮೇಲೆ ಎಸಿಡಿಟಿ ಸ್ಟಾರ್ಟ್ ಆಗುತ್ತೆ. ಇವತ್ತಿಗೂ ಸಫರಿಂಗ್ ಫ್ರಮ್ ಎಸಿಡಿಟಿ. ಕಪಾಲಭಾತಿ ಅಷ್ಟು ಮಾಡಬಾರ್ದು. ಅವ್ರು ಹೇಳಿಲ್ಲ ಎಲ್ಲ ಚೆನ್ನಾಗೈತೆ ಮಾಡ್ರಿ ಅನ್ಲೋಮ್ ವಿಲೋಮ್ 1 ತಾಸು ಮಾಡಂತಿದ್ರು. ಅದು ಅನ್ಲೋಮ್ ವಿಲೋಮ್ ಅಷ್ಟು 6 to 10 minutes ಮ್ಯಾಕ್ಸಿಮಮ್
ಆದ್ರೆ ಇನ್ನೂ ಹೆಚ್ಚು ಸಾಧನೆ ಮಾಡ್ಬೇಕಾದ್ರೆ ಯಾರು ಅದ್ರಲ್ಲಿ ನುರಿತರಾಗಿರ್ತಾರ ಅವ್ರು ಒಂದು ಆಹಾರ, ಪ್ರಾಣಾಯಾಮಕ್ಕೆ ಆಹಾರ ಬಹಳ ಮುಖ್ಯ. ಆಹಾರನೇ ಪ್ರಾಣಾಯಾಮ. ಅದಕ್ಕೆ ಆಹಾರ ವಿಹಾರ, ಆಹಾರ ವಿಹಾರ. ನಾವು ತೆಗೆದುಕೊಂಡ ಆಹಾರ ಮನಸ್ಸಿನ ಮೇಲೆ ಪರಿಣಾಮ ಬರ್ತೈತಿ, ಪ್ರಾಣಾಯಾಮ ಕೂಡ ಮನಸ್ಸಿನ ಮೇಲೆ ಅಷ್ಟೇ ಪರಿಣಾಮ ಬರ್ತೈತಿ. ನಾನು ಮಸಾಲೆ ಪದಾರ್ಥ ಪ್ರಾಣಾಯಾಮ ಮಾಡ್ತೀನಿ ಅಂದ್ರೆ ಇಫೆಕ್ಟ್ ಆಗಲ್ಲ. ಅದಕ್ಕೆ ಕಪಾಲಭಾತಿ ಯಾವುದೇ ಲಿಮಿಟ್ 5 ನಿಮಿಷ 6 ನಿಮಿಷಕ್ಕೆ ಹೆಚ್ಚು ಮಾಡಿ, ಬಹಳ 10 ನಿಮಿಷ. ಇನ್ನು ನೀವು ಏನಾದ್ರೂ ಸನ್ಯಾಸಿಗಳಿಲ್ಲ ರಾಮದೇವ್ ತರ ಇದ್ದಾರೆ ತಾಸು ಗಟ್ಲೆ ಮಾಡಿದ್ರೆ ಓಕೆ. ಇದು ಆಹಾರ ಅಂತ ಹೇಳಿದಾಗ ನಾವು ಆಹಾರವನ್ನ ಯಾವ ತರ ಪ್ರಿಪೇರ್ ಮಾಡ್ಕೋಬೇಕು, ಮತ್ತೆ ಯಾವ ಆಹಾರಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಡ್ಬೇಕಾಗತ್ತೆ? ಸಸ್ಯಾಹಾರ, ಮಾಂಸಾಹಾರ ತಗೊಳ್ಳೋ ಈ ತರ ಮಾಡ್ಕೊಳ್ಬಹುದಾ ಇದ್ರಲ್ಲಿ ಆಗುವಂತ? ನನಗೊಬ್ರು ಯೋಗ ಎಪಿಸೋಡ್ ಟೀಚರ್ಸ್ ಇರ್ತಾರೆ, ಅವ್ರ ಹೆಸರು ಅಬ್ದುಲ್ ರಹೀಮ್ ಅಂತ ಹೇಳಿ. ಅವ್ರ ಹೆಸರು ಸಂಪರ್ಕ ಬಂದ್ಮೇಲೆ ಅವ್ರ ಮಾಂಸಾಹಾರನೇ ಬಿಟ್ಟು. ಓಕೆ. ಬಟ್ ಮಾಂಸಾಹಾರಕ್ಕೂ ಪ್ರಾಣಾಯಾಮಕ್ಕೂ ಈ ಸಿಂಪಲ್ ಪ್ರಾಣಾಯಾಮ ಏನ್ ತೊಂದರೆ ಇಲ್ಲ. ಈಗ ನಾವು ಪ್ರಣವ್ ಓಂಕಾರ ಅಂತ ಹೇಳ್ತಾರೆ, ಓಂಕಾರನೇ ಒಂದು ಪ್ರಾಣಾಯಾಮ ಮಾಡ್ತಿದ್ವಿ. ಆಮೇಲೆ ಭ್ರಮರಿ ಒಂದು ಪ್ರಾಣಾಯಾಮ, ಮೂಲ ಶ್ವಾಸ, ಲಘು ಶ್ವಾಸ, ಬೇರೆ ಬೇರೆ ಡಿಫ್ರೆಂಟ್ ಆಗಿ. ನೀವು ಓಂಕಾರ ಭ್ರಮರಿ ಅನ್ನೋ 3 ಪ್ರಾಣಾಯಾಮ ಸಾಕು. ಭಸ್ತ್ರಿಕಾ ಒನ್ಲಿ 2 ಹೊರಳಿ ಕ್ಲೀನ್ ಇಟ್ಕೊಳ್ಳೋಕೆ ಅಷ್ಟೇ ಭಸ್ತ್ರಿಕಾ ಬಿಟ್ರೆ ಮತ್ತೇನು ಅದರದಲ್ಲಿ ಹೆಚ್ಚು ದೇಹದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರೋದಿಲ್ಲ. ಹಿಂದೆ ರಾಜರು ಮತ್ತೆ ಅವರ ಸೈನಿಕರು ಅವ್ರು ಯುದ್ಧ ಮಾಡುವಾಗ ಅವರ ಆಹಾರ ಪದ್ಧತಿಗಳು ಬೇರೆ ಇರ್ತಿತ್ತು. ಆದ್ರೆ ಅವರುಗಳೆಲ್ಲ ಪ್ರಾಣಾಯಾಮ, ಯೋಗಾಸನ ಎಲ್ಲ ತುಂಬಾ ಕಂಪಲ್ಸರಿ ಮಾಡ್ತಾ ಇದ್ರು ಅಂತ ನನ್ನ ಕೆಲವೊಂದು ನಾಲೆಜ್ ಪ್ರಕಾರ. ಬಟ್ ಅಲ್ಲಿ ಅವ್ರುಗಳೆಲ್ಲ ಹೇಳೋ ಪ್ರಕಾರ ಆಹಾರಕ್ಕೂ ಆಧ್ಯಾತ್ಮಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಖಂಡಿತ. ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅವರು ಏನಪ್ಪ ಆರೋಗ್ಯ ಅಂದ್ರೆ ಯಾರು ದೈಹಿಕವಾಗಿ ಸದೃಢವಾಗಿರ್ತಾರ ಅದು ಆರೋಗ್ಯ ಅಲ್ಲ, ಯಾರು ಪೌಷ್ಟಿಕ ಆಹಾರ ತಗೊಂಡು ಆರೋಗ್ಯವಿರ್ತಲ್ಲ ಅದು ಆರೋಗ್ಯ ಅಲ್ಲ, ಮಾನಸಿಕ ಆರೋಗ್ಯ ತುಂಬಾ ಮುಖ್ಯವಾದ ಆರೋಗ್ಯ. ನಿನ್ನೆ ಒಂದು ಯೂಟ್ಯೂಬ್ ನೋಡ್ತಾ ಇದ್ದೆ, 12 ವರ್ಷ ಸತತ ಅಧ್ಯಯನ ಮಾಡಿದ್ದಾರೆ ಅವರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಟೀಮ್ ಸಪರೇಟ್. ಅವಾಗ ಹಳ್ಳಿ ಕಾಲದ ಹಳ್ಳಿ ಒಳಗ ಅವ್ರಿಗೆ ಏನ್ ಯೋಗ ಮಾಡ್ತಾ ಇದ್ದಿಲ್ಲ, ಪ್ರಾಣಾಯಾಮ ಮಾಡ್ತಾ ಇದ್ದಿಲ್ಲ. ಇವಾಗೆಲ್ಲ 2000 ಬಿಫೋರ್ ಬಹಳ ಅಂದ್ರೆ 1990ರಿಂದ SSO ಸ್ಟಾರ್ಟ್ ಆಯ್ತು. ಅಲ್ಲಿಂದ್ರ ಇದು ಯೋಗ ಪ್ರಚಲಿತ ಬಂತು ಹೊರತು ಅದಕ್ಕಿಂತ ಮೊದ್ಲು ಇರ್ಲೇ ಇಲ್ಲ. ಫಸ್ಟ್ ಓಂ ಶಾಂತಿ ಬಂತು, ಅದಕ್ಕಿಂತ ಮೊದ್ಲು ವಿಪಶ್ಯನ ಇತ್ತು, ಆಮೇಲೆ ಓಂ ಶಾಂತಿ ಬಂತು, ಆಮೇಲೆ SSO ಬಂತು, ಆಮೇಲೆ ಆರ್ಟ್ ಆಫ್ ಲಿವಿಂಗ್, ಹಿಂಗೆ ಬೇರೆ ಬೇರೆ ರಾಮದೇವ್ಜಿ ಅಂತೂ ಚಿಕ್ಕಾಪಟ್ಟಿ ಚೆನ್ನಾಗಿ ಯೋಗದ ಬಗ್ಗೆ ಪ್ರಸಾರ ಮಾಡಿದ್ರು. ಆದ್ರೆ ಅಲ್ಲಿ ಪತಂಜಲಿ ಯೋಗ ತಪ್ಪಕ್ ಮಾಡಿ ಬಂದವರು ಜಾಸ್ತಿ ಜನ. ಅದಕ್ಕೆ ನಾನು ಹೇಳ್ತಾರೆ, ಯೋಗಿಗಳಿಗೆ ಯೋಗ ಬೇರೆ, ರೋಗಿಗಳಿಗೆ ಯೋಗ ಬೇರೆ. ಮಕ್ಳು ಅವರೆಲ್ಲ ಸುಮಾರು 5,000 ಜನಕ್ಕೆ ಯೋಗ ಕಲಿಸ್ಬೇಕಾದ್ರೆ ಹಿಂಗ್ ಇಟ್ಕೊಂಡು ಪ್ರಣಾಮ ಮುದ್ರೆ ಇಟ್ಕೊಂಡು ಪ್ರಾಣಾಯಾಮ ಮಾಡ್ರಿ ಅಂತಂದ್ರೆ ಹೆಂಗ್ ಕಲ್ಸ? ಅವ್ರ ಹಿಂಗೆ ಮಾಡ್ತಾರೆ. ನಮ್ದು ಹಿಂಗಿಲ್ಲ, ಸಿಸ್ಟಮೆಟಿಕ್ ಇರ್ತೈತಿ. ಸೀದಾ ಕೂತ್ಕೋಬೇಕು, ಇದು ಪ್ರಣವ ಮುದ್ರ ಇಟ್ಕೊಂಡು ಮಾಡ್ಬೇಕು, ಹೀಗೆ ಇಟ್ಕೋಬೇಕು, ಹೀಗೆ ಇಟ್ಟು ಇಷ್ಟೆಲ್ಲ 5,000 ಜನ ಕಲ್ಸಕ್ ಸಾಧ್ಯ ಇಲ್ಲ. ಬಟ್ ಅವರು ದೊಡ್ಡ ಕ್ರಾಂತಿ, ಅಟ್ ಲೀಸ್ಟ್ ಅವೇರ್ನೆಸ್ ಆಫ್ ಪ್ರಾಣಾಯಾಮ, ಅವೇರ್ನೆಸ್ ಆಫ್ ಯೋಗ ಕಲಿಸಿದ್ರಲ್ಲ, ಅದು ದೊಡ್ಡ ಸಾಧನೆ. ಆಮೇಲೆ ನಮ್ಮಂತ ಸಣ್ಣ ಸಾಕಷ್ಟು ಯೋಗ ಟೀಚರ್ಸ್ ಇರ್ತಾರೆ, ಜಿಗ್ನಿ ಒಳಗಿದ್ದಾರೆ, ಪೂನಾದೊಳಗಿದ್ದಾರೆ, ಸಾಕಷ್ಟು ಸೆಂಟರ್ ಅಲ್ಲೇ ಸಿಸ್ಟಮೆಟಿಕ್ ಕಲಿಸ್ಕೊಡ್ತಾರೆ. What is science? Science is systematic study of knowledge ಅಂತ. ಸೈನ್ಸ್ ಇದೆ ಸಿಸ್ಟಮೆಟಿಕ್ ಸ್ಟಡಿ ಆಫ್ ನಾಲೆಜ್. ಪ್ರಾಣಾಯಾಮ ಕೂಡ ತುಂಬಾ ಕ್ರಮಬದ್ಧವಾಗಿ ಮಾಡಿದ್ರೆ ಮಾತ್ರ ಅದು ಉಪಯೋಗ, ಇಲ್ಲ ಅಂದ್ರೆ ದುರುಪಯೋಗ. ಅದು ಹೇಳಿರಲ್ಲ, ಯೋಗದೊಳಗೆ ಒಂದು ಡೆಫಿನಿಷನ್ ಬರ್ತದೆ. ಸ್ಟಡಿ ಈಸ್ ಇದು ಸ್ಟಡಿ ಇಸ್ ಸಿಸ್ಟಮೆಟಿಕ್ ಆಫ್ ನಾಲೆಜ್ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಗಾದಿ ಮಾತಾಡಿ ಇಂಗ್ಲಿಷ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂದ್ರೆ ಯಾರು ಸಾಧನೆ ಮಾಡ್ತಾರ ಅವರು ಉನ್ನತ ಸ್ಥಿತಿಗೆ ಹೋಗ್ತಾರ ಅಂತ ಹೇಳ್ತಾರೆ. ಯೋಗ ಹೇಳ್ತಾರೆ ತಪ್ಪು ಅಂತ ಹೇಳ್ತಾರೆ. ಅಂದ್ರೆ ಏನು ಮತ್ತೆ ಡೂ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್.
ಅಂದ್ರೆ ಕ್ರಮಬದ್ಧವಾಗಿ ಸರಿಯಾದ ಕ್ರಮದಲ್ಲಿ ಪ್ರಾಣಾಯಾಮ, ಯಾವುದೇ ಸಾಧನೆ ರೇಖೆ ಆಗಲಿ ಪ್ರಾಣಾಯಾಮ ಆಗಲಿ ಉನ್ನತಿ ಹೊಂದಕ್ಕೆ ಸಾಧ್ಯ. ನಾವು ರೇಖೆನ ಸರಿ ಮಾಡಲಿಲ್ಲ, ಈ ಒಂದು ವರ್ಷದಿಂದ ನಾವು ಸಿಸ್ಟಮೆಟಿಕ್ ಟ್ರೈ ಮಾಡಿ ಅದ್ರ ಅನುಭವ ಬರ್ತಾ ಇದೆ. ನೀವು ಒಂದ್ಸರಿ ಹೇಳಿದ್ರಿ ಎಲ್ಲಾರು ಚಳಿ ಆಗ್ತಾ ಇತ್ತು, ನನಗೆ ಬೆವರು ಬರ್ತಾ ಇತ್ತು ರೇಖೆ ಮಾಡಿದಂತೆ. ಆ ಫೀಲಿಂಗ್ಸ್ ನಾನು ಈಗ ಒಂದು ತಿಂಗಳಲ್ಲಿ ಅನುಭವಿಸ್ತಾ ಇದ್ದೀನಿ. ಹೊರಗಡೆ ಚಳಿ ಬರ್ತೈತೆ, ಪ್ರಾಣಾಯಾಮ ಮಾಡ್ತಾ ಧ್ಯಾನ ರೇಖೆ ಮಾಡಿದ ತಕ್ಷಣ ಸಿಟ್ರು ತೆಗಿಲಿಕ್ಕಾಗುತ್ತೆ, ಬೆಲೆ ಎಷ್ಟು ಚೆನ್ನಾಗಿ. ಬಟ್ ನಾವು ಮಾಡದೇ ಇದ್ರೆ ಆ ಅನುಭವನ ಸಿಗ್ತಿರಲಿಲ್ಲ. ಅದಕ್ಕೆ ಸಾಧನೆ ಅನ್ನೋದು ಸತತವಾಗಿ ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಸಾಧನೆ ಬರಲ್ಲ. ಈ ಪ್ರಾಣಾಯಾಮ ವಿದ್ಯಾಭ್ಯಾಸ ಮಾಡುವಂತ ಮಕ್ಕಳಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ? ತುಂಬಾ, ಬಟ್ ಕಲಿಸೋರು ಸರಿ ಇರ್ಬೇಕು. ಅದು ಮಕ್ಕಳಿಗೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊದ್ಲೇ ಹೇಳಿದೆ ನಿಮಗೆ, ಯೋಗ ಅಂದ್ರೆ ಯೋಗಿಗಳಿಗೆ ಯೋಗ ಬೇರೆ, ರೋಗಿಗಳಿಗೆ ಯೋಗ ಬೇರೆ, ಮಕ್ಕಳಿಗೆ ಯೋಗ ಬೇರೆ, ಮುದುಕರಿಗೆ ಯೋಗ ಬೇರೆ. ಅಲ್ಲ ಅದೇ ಸಿಂಪಲ್ ರೋಗಿಗಳಿದ್ರು ವಾಕಿಂಗ್ ಮಾಡೋದು ಸೂಕ್ತ. ಸಿಂಪಲ್ ಒಂದ್ಸರಿ ಓಂಕಾರ, ಒಂದ್ 10 ಸಾರಿ ಭ್ರಮರಿ, ಅನುಲೋಮ ವಿಲೋಮ ಮಾಡ್ತಾರೆ. ಮಕ್ಕಳು ಬರೀ ಓಂಕಾರ ಭ್ರಮರಿ ಎರಡೇ ಹೇಳಿರುತ್ತೆ. ಭಸ್ತ್ರಿಕಾ, ಓಂಕಾರ, ಭ್ರಮರಿ, ಅನುಲೋಮ ವಿಲೋಮ ಮಕ್ಕಳು ಕಲಿಸಲೇಬಾರದು. ಅವರಿಗೆ ವಿದ್ಯಾಭ್ಯಾಸದಲ್ಲಿ ಇದು ಯಾವ ತರ ಹೆಲ್ಪ್ ಮಾಡತ್ತೆ? ತುಂಬಾ ತುಂಬಾ ಒಂಥರ ಏನು ಪಿಟ್ಯುಟರಿ ಗ್ರಂಥಿ ಇದೆಯಲ್ಲ, ಅದು ಆಕ್ಟಿವ್ ಆಗ್ತದೆ ಪ್ರಾಣಾಯಾಮ ಮಾಡೋದ್ರಿಂದ. ಮನಸ್ಸು ಶಾಂತ ಆಗ್ತದೆ. ಆಮೇಲೆ ಈ ಮಕ್ಕಳಿಗೆ ರೆಸಿಸ್ಟೆನ್ಸ್ ಪವರ್ ಚೆನ್ನಾಗಿರ್ತಾವ, ಡ್ರಾಫ್ಟಿಂಗ್ ಪವರ್ ಅಂತ ಹೇಳ್ತಾರೆ. ಬ್ಲಾಟಿಂಗ್ ಪೇಪರ್ ಮನಿ ಹಾಕಿದ್ರೆ ಹೇಗೋ ಬ್ಲಾಟಿಂಗ್ ಸರ್ದು ಹಿರ್ಕೊಂಡ್ಬಿಡ್ತಲ್ಲ, ಅವಾಗ ನಾವು ಪ್ರಾಣಾಯಾಮ ಮಾಡಿ ನಾವು 1 ತಾಸು ಮಾಡೋದು ಮುಂದೆ ಮಕ್ಕಳು 10 ನಿಮಿಷ ಪ್ರಾಣಾಯಾಮ ಮಾಡೋದು ಅಷ್ಟು ಇಫೆಕ್ಟ್ ಆಗ್ತದೆ ಮಕ್ಕಳ ಮೇಲೆ, ನಮ್ಗಿಂತ ಹೆಚ್ಚು ಇಫೆಕ್ಟ್ ಆಗ್ತದೆ. ಓಕೆ, ಅವ್ರು ಬೆಳಿತಿರೋ ದೇಹ, ಹಾಗಾಗಿ ಅವರಿಗೆ ಬೇಗ ಬೇಗ ಚೆನ್ನಾಗಿತ್ತು. ಬರೀ ಓಂಕಾರ ಭ್ರಮರಿ ಬಸ್ತಿ ಮೂರೇ, ಮತ್ತೇನ್ ಬೇಕಾದ್ರೆ. ಹಾಗೆ ಸಾಂಸಾರಿಕ ಜೀವನ ಮಾಡುವಂತವರಿಗೆ ಅಮ್ಮ, ಸಾಂಸಾರಿಕ ಜೀವನ ಮಾಡುವಂತವರಿಗೆ ಯಾವ ತರ ಇದು ಪ್ರಾಣಾಯಾಮ ಹೆಲ್ಪ್ ಆಗುತ್ತೆ? ತಾತ್ಕಾಲಿಕ ಅಂದ್ರೆ ಅರ್ಥ ಆಗಲಿ. ಸಂಸಾರ ಮಾಡುವಂತ ಸಂಸಾರಸ್ಥರಿಗೆ ಅವರು ಸುಮ್ಮ ವಾಕ್ ಹೋಗಿ ಬಂದ ಪ್ರಾಣಾಯಾಮ. ಯಾಕಂದ್ರೆ ಎಸ್ಪೆಷಲಿ ಅನುಲೋಮ ಮಾಡ್ತಾ ಇರ್ತೀವಿ, ಜಗೋತಾ ಇರ್ತೀವಿ, ಅಯ್ಯೋ ಯಾರೋ ಏನೋ ಬಂದ ವಿಚಾರ ಬಂದ ತಕ್ಷಣ ಎಡಕ್ ಬಗ್ಗಕ್ಕೋ ಬಲಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಅವರು ವಾಕಿಂಗ್ ಮಾಡಿ, ಭಸ್ತ್ರಿಕಾ ಮಾಡಿ, ಭ್ರಮರಿ ಮಾಡಿ, ಪ್ರಣವ ಪ್ರಾಣಾಯಾಮ ಅಂದ್ರೆ ಓಂಕಾರ ಪ್ರಾಣಾಯಾಮ ಮಾಡಿ, ಆಮೇಲೆ ಅನುಲೋಮ ಮಾಡಿದ್ರೆ ಅವ್ರಿಗೆ ಮೈಂಡ್ ಕಂಟ್ರೋಲ್ ಇರ್ತೈತಿ. ಅವಾಗ ಚೆನ್ನಾಗಿ ಬಹಳ ಅದ್ಭುತವಾದ ಬದಲಾವಣೆ. ಸಾಧನೆ ಮಾಡಿದ್ರೆ ಬದಲಾವಣೆ ಅಷ್ಟೇ. ಸಾಧನೆ ಮಾಡಿದ್ರೆ ನಾವ್ ಹೇಳಿದಲ್ಲ, ರೇಖಿ 30 ವರ್ಷ ನೋಡಿದ್ರೆ ಏನ್ ಆಗ್ಲಿಲ್ಲ. ನಾವು ಶಿವಯೋಗಿ ಮದನ್ ಅವ್ರ ಕೂಡ ಅಭ್ಯಾಸ ಮಾಡಿದ್ವಿ, ಬಹಳ 1 ವರ್ಷ ನಮ್ಕೇನು ಮುಂದಿರ್ಬೋದು. ಅವರು ಒಂದು ಉತ್ತೇಜನ, ನಿಮ್ಮ ಉತ್ತೇಜನದಿಂದ ನಾನು 1 ವರ್ಷ ಆಯ್ತು ಪ್ರತಿನಿತ್ಯ 1 ತಾಸು ಸ್ಟಿಲ್ ತಪ್ಪಿಸಿಲ್ಲ. ಅಷ್ಟು ಅಂದ್ರೆ ನಾವು ರೇಖಿ ಜಾಸ್ತಿ ಇದನ್ನ ಕೊಡ್ತಿದ್ವಿ, ಬರೇ ಯೋಗ ಪ್ರಾಣಾಯಾಮ. ಸಾಕಷ್ಟು ಜನ ಬದಲಾವಣೆ ಆಗಿದ್ದಾರೆ. ಮತ್ತೆ ಈ ನಮ್ಗೆ ಒಂದು ಏಜ್ ದಾಟಿದ್ಮೇಲೆ ನಮ್ಮಲ್ಲಿ ಬರುವಂತ ಸುಮಾರು ತೊಂದರೆಗಳು, ದೈಹಿಕ ತೊಂದರೆಗಳು, ಈ ತೊಂದರೆಗಳಿಂದ ಹೊರಗೆ ಬರೋದಕ್ಕೆ ಪ್ರಾಣಾಯಾಮ ಎಷ್ಟು ಸಹಾಯ ಮಾಡುತ್ತೆ ಸರ್? ಸಾಕಷ್ಟು ಸಹಾಯ ಮಾಡ್ತೈತಿ. ಬಟ್ ಪ್ರಾಣಾಯಾಮ ಮಾಡೋದು ಎದಕ್ಕೆ ಹೇಳ್ತಾರಲ್ಲ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ನನಗ ಒಂದೊಂದ್ಸರಿ ಸರ್ವೈಕಲ್ ಇದ್ದಾಗ ಅನುಲೋಮ ವಿಲೋಮ ಮಾಡಿದ್ರು ತಲೆ ಚಕ್ರ ಬರ್ತಿತ್ತು. ಅನುಲೋಮ ವಿಲೋಮ ಸುಪ್ರೀಂ ಪ್ರಾಣಾಯಾಮ, ಅಂತ ಪ್ರಾಣಾಯಾಮ ಶರೀರ ಹೆಚ್ಚು ಇಫೆಕ್ಟ್. ಬಟ್ ನನ್ ಶರೀರ ಚೆನ್ನಾಗಿರ್ಬೇಕಲ್ಲ. ಬಟ್ ಬೇರೆ ಪ್ರಾಣಾಯಾಮ ಧ್ಯಾನ ರೇಖಿ ಮಾಡಿದ್ಮೇಲೆ ಸರಿ ಆದ್ಮೇಲೆ ಮತ್ತೆ ಅನುಲೋಮ ವಿಲೋಮ ಸ್ಟಾರ್ಟ್ ಮಾಡಿದ್ವಿ. ನಾರ್ಮಲ್ ಆಗಿ ಜನಗಳು ಯಾವ ತರ ಪ್ರಾಣಾಯಾಮ ಮಾಡಿದ್ರೆ ಅವ್ರ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಬಹುದು? ಭಸ್ತ್ರಿಕಾ, ಅನುಲೋಮ ವಿಲೋಮ, ಭ್ರಮರಿ, ನಾಡಿಸೋಣ, ಇಷ್ಟೇ 4 ಪ್ರಾಣಾಯಾಮ ಸಾಕು. 4 ಪ್ರಾಣಾಯಾಮ. ಬಟ್ ಈ ಪ್ರಾಣಾಯಾಮ ಮಾಡ್ಬೇಕಾದ್ರೆ ಹೇಗೆ ನಾವು ಊಟ ಮಾಡ್ಬೇಕಾದ್ರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಟಿಫಿನ್ ಮಾಡ್ತೀವಿ. ವಿದೌಟ್ ಸ್ನಾನ ಟಿಫಿನ್ ಮಾಡಲ್ಲ ಮ್ಯಾಕ್ಸಿಮಮ್ 80% ಪೀಪಲ್. ಕೆಲವು ಜನ ಸ್ನಾನ ಮಾಡಲ್ಲ, ಆ ಪ್ರಶ್ನೆ ಬೇರೆ. ಅದ ಮ್ಯಾಕ್ಸಿಮಮ್ ಜನ ಅದು ರೂಢಿ ಇದೆಯಲ್ಲ, ಸ್ನಾನ ಮಾಡಿ ಟಿಫಿನ್ ಮಾಡೋದು ಅಂತೇಳಿ. ಹಂಗ ಯಾವುದೇ ಪ್ರಾಣಾಯಾಮ ಮಾಡ್ಬೇಕಾದ್ರೆ ವಾರ್ಮ್ ಅಪ್, ಶರೀರ ಸ್ವಲ್ಪ ಬೆವರು ಚೆನ್ನಾಗಿ ಬರ್ದಿರ್ಬೇಕು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು. ವಾಕರ ಮಾಡ್ರಿ, ಸೂರ್ಯ ನಮಸ್ಕಾರ ಮಾಡ್ರಿ,
ಏನ್ ಮಾಡ್ತಾರೆ ಮಾಡಿ 10 to 15 ಮಿನಿಟ್ಸ್ ದೇಹ ದಂಡಿಸಿದ ಮೇಲೆ ಪ್ರಾಣಾಯಾಮ ಮಾಡಿ. ಹೇಗೆ ಮಾವಿನ ಹಣ್ಣು ಇರ್ತದೆ, ಅದ ಹಣ್ಣು ಸ್ವೀಕಾರ ಮಾಡ್ಬೇಕಾದ್ರೆ ಚೆನ್ನಾಗಿ ಅದನ್ನ ತಿಕ್ಕಿ ತಿಕ್ಕಿ ಮಾಡಿ ಹಣ್ಣು ಮಾಡ್ತಾರೆ, ಅವಾಗ ಸಹ ಹೊರಗೆ ಬರ್ತದಲ್ಲ. ಹಂಗ ಶರೀರವನ್ನು ಕೂಡ ಆತರ ಮಾವಿನ ಹಣ್ಣಿನ ತರ ಪ್ರೆಸ್ ಮಾಡಿ ಅದನ್ನ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಟ್ಕೊಂಡು ಪ್ರಾಣಾಯಾಮ ಮಾಡಿದ್ರೆ ಹೆಚ್ಚು ಇಫೆಕ್ಟ್ ಆಗುತ್ತೆ. ಪ್ರಾಣಾಯಾಮ ಮಾಡಿದ್ಮೇಲೆ ಧ್ಯಾನ ಇನ್ನೂ ಹೆಚ್ಚು ಇಫೆಕ್ಟ್ ಆಗುತ್ತೆ. ಪ್ರಾಣಾಯಾಮ ಪ್ರಾಣಾಯಾಮ ಮಾಡಿದ್ಮೇಲೆ ರೆಕ್ಕಿ ಮಾಡಿದ್ರೆ ಹೆಂಗ್ ಇಫೆಕ್ಟ್ ಆಗುತ್ತೆ ಅಷ್ಟು ಇಫೆಕ್ಟ್ ಆಗುತ್ತೆ. ಓಕೆ. ಧ್ಯಾನ ಅಂದ್ರೆ ನಿಮ್ ಪ್ರಕಾರ ಹೇಗ್ ಮಾಡ್ಬೇಕು ಮತ್ತೆ ಎಷ್ಟು ಹೊತ್ತು ಮಾಡ್ಬೇಕು ನಿತ್ಯ ಜೀವನದಲ್ಲಿ ನಾರ್ಮಲ್ ಆಗಿ? ನಾನು ಸಾಕಷ್ಟು ಜನರ ಕಡೆ ಪತ್ರಿಜಿಯವರೊಂದು ಸದ್ಯಕ್ಕೆ ದೊಡ್ಡ ಪಿರಮಿಡ್ ವೆಲ್ಯೂ ಸೆಂಟರ್ ಇನ್ ಬೆಂಗಳೂರು, ಅವ್ರು ಹೇಳಿದ್ರೆ ಯಾರು ಎಷ್ಟು ನಿಮಿಷ ಅಷ್ಟು ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಆರ್ಟ್ ಆಫ್ ಲಿವಿಂಗ್ ಇವರು ಹಾರ್ಟ್ಲೆಸ್ ಮೆಡಿಟೇಷನ್ ಅರ್ಧ ತಾಸು ಹಾಕಿದೆ ಅಂತ ಅವ್ರು. ಈ ಮಹರ್ಷಿ ಯೋಗ ಟ್ರಸ್ಟ್ ಅಂತಿದೆ, ಅವರು TM ಮೆಡಿಟೇಷನ್ ಮಾಡ್ತಾರೆ, ಟ್ರಾನ್ಸೆಂಡೆಂಟ್ ಮೆಡಿಟೇಷನ್ ಅಂತ ಹೇಳಿ. ಅವ್ರದ್ದು 25 ನಿಮಿಷ ಧ್ಯಾನ. ಅವರು ಕೆಲವೊಂದು ಬೀಜಾಕ್ಷರ ಮಂತ್ರಗಳನ್ನು ಕೊಡ್ತಾರೆ ಅವರು, ಅದು ಅಷ್ಟೇ 20 ನಿಮಿಷ. ಮಿನಿಮಮ್ ಅರ್ಧ ಗಂಟೆ ಸಾಕು ಧ್ಯಾನ ಮಾಡೋದು. ಓಕೆ. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದ್ 15 ನಿಮಿಷ ವಾರ್ಮ್ ಅಪ್, ಒಂದ್ 15 ನಿಮಿಷ ಪ್ರಾಣಾಯಾಮ, ಮತ್ತೊಂದು ಅರ್ಧ ಗಂಟೆ ಯೋಗ ಮಾಡಿದ್ರೆ, ಇದು ಧ್ಯಾನ ಮಾಡಿದ್ರೆ ಸಾಕು ಸಾಕು. ಒಬ್ಬ ಮನುಷ್ಯ. ಹಾಗೆ ನಮ್ಮ ಮೊಬೈಲ್ 1 ಗಂಟೆ ಚಾರ್ಜ್ ಮಾಡ್ತೀವಿ ದಿನಕ್ಕೆ, ಹಾಗೆ ಮನುಷ್ಯನಿಗೆ 1 ಗಂಟೆ ಚಾರ್ಜ್ ಬಡದಂಗೆ ಭಸ್ತ್ರಿಕಾ, ಪ್ರಾಣಾಯಾಮ, ಯೋಗಾಸನ, ಧ್ಯಾನ. ಓಕೆ. ತುಂಬಾ ಸಂತೋಷ ಸರ್, ನಿಮ್ಮನ್ನ ಭೇಟಿಯಾಗಿದ್ದು ಒಂಥರ ಸಂತೋಷ. ಮುಂದಿನ ದಿನಗಳಲ್ಲಿ ನಿಮ್ಮ ತರಗತಿಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ. ನೋಡಿ ಈಗ ನಾವು ಮೊಬೈಲ್ ಹೆಂಗ್ ಚಾರ್ಜ್ ಮಾಡ್ತೀವಿ, ಯಾಕೆ ಚಾರ್ಜ್ ಮಾಡ್ತೀವಿ, ಅದು ಬರ್ಲಿ ಬ್ಯಾಟ್ರಿ ಬಳಕೆ 1 ತಾಸು 1 ದಿನ ಮಾತಾಡಕ್ಕೆ ಉಪಯೋಗ ಆಗ್ಲಿ ಅಂತೇಳಿ. ಹಾಗೆ ಶರೀರ ಒಂದು 24 ತಾಸು ಚೆನ್ನಾಗಿರ್ಬೇಕಾದ್ರೆ 31 ಗಂಟೆ ನಾವು ಯೋಗಾಸನ, ಪ್ರಾಣಾಯಾಮ, ಧ್ಯಾನ ಮಾಡಿದ್ರೆ ಈ ಶರೀರಕ್ಕೆ ಚಾರ್ಜ್ ಮಾಡಿದಾಗ. ನಾವು ಚಾರ್ಜ್ ಮಾಡಲ್ಲ, ಬರೀ ಡಿಸ್ಚಾರ್ಜ್ ಮಾಡ್ತೀವಿ, ಖರ್ಚು ಮಾಡ್ತೀವಿ. ಶರೀರ ಎಲ್ಲ ಕೆಟ್ಟ ಮೇಲೆ ಪ್ರಾಣಾಯಾಮ, ಧ್ಯಾನ ಹುಡುಕ ಪ್ರಯತ್ನ ಮೊದ್ಲೇನೆ ಮಾಡಬೇಕು. ಓಕೆ, ನೆಕ್ಸ್ಟ್ ಅದೇ ರೇಖಿ, ಇದ್ರಲ್ಲಿ ಪ್ರಾಣಾಯಾಮ ಇದೆಲ್ಲ ಮಾಡುವಾಗ ರೇಖಿ ಕೂಡ ನಿಮಗ್ ತುಂಬಾ ಸಪೋರ್ಟ್ ಮಾಡಿದೆ ಅಂತ ನೀವು ಹೇಳಿದ್ರಿ. ಏನಾದ್ರೂ ಒಂದೆರಡು ಅನುಭವಗಳನ್ನ ಹೇಳ್ಬೋದಾ ಸರ್ ನೀವು? ನಾನು 2000 ಯಾವಾಗ ಮಾಸ್ಟರ್ ಡಿಗ್ರಿ ತಗೊಂಡೆ, ಅವಾಗ ನನ್ನಲ್ಲಿ ಬಹಳ ಯೋಗತ್ತಿನ ಜಾಸ್ತಿ ರೇಖಿ ಮಾಡ್ತಾ ಇದ್ದೆ. ರೇಖಿ ಕ್ಲಾಸ್ಗೆ ನಾವು ಹಂಗೆ ಉಚಿತವಾಗಿ ಯಾರು 100 ರೂಪಾಯಿ ಕೊಡ್ತಾರ, 10 ರೂಪಾಯಿ ಕೊಡ್ತಾರ, 200 ರೂಪಾಯಿ ಕೊಡ್ತಾರ, 300 ರೂಪಾಯಿ ಕೊಡ್ತಾರ, 500, ಅವಾಗ 500 ಇತ್ತು. ನನಗೆ ಸಾಕಷ್ಟು ಅನುಭವ ಇದೆ ರೇಖಿ. ನಾನು ಸುಮ್ಮನೆ ಒಂದ್ಸರಿ ಯಾರೋ ಒಬ್ರು ಹೇಳಿದ್ರು, ಬಾಕ್ಸ್ ಕೊಟ್ಟರು, ಇಟ್ಕೊಂಡು ಅದ್ರ ಮೇಲೆ ಹಾಕ್ರಿ, ನೀವೇನ್ ಕೇಳಿದ್ರೆ ಹಾಕಂತ ಹೇಳಿದ್ರು. ಇದು 2003 and 4 ಅವ್ರು ಹೇಳಿದ್ರು. ಈ ರೇಖಿ ಅಂದ್ರೆ ಕೈ ಬೆಚ್ಚಗೆ ಬಿಡ್ತಾನೆ. ಅವಾಗ ಚೀಟಿ ಬರೆದು ಹಾಕಿದ್ರು. 2004 ಜುಲೈನಲ್ಲಿ ನಾನು ಮನಿ ಖರೀದಿಸಿದ್ದೇನೆ. ದಿನ ರೇಖಿ ಮಾಡೋದು, ದಿನ ಆಮೇಲೆ ಹೀಲಿಂಗ್ ಮಾಡೋದು. ಅದೇ 1 ತಿಂಗಳು ಆಯ್ತು, ಮತ್ತೊಂದು ಚೀಟಿ ಹಾಕಿದೆ, ಮತ್ತೊಂದು 2 ತಿಂಗಳು ಮತ್ತೊಂದು ಚೀಟಿ ಹಾಕಿದೆ. ಅದು ಆಗ್ಲಿ. ಆಮೇಲೆ ಕೊನೆಗೆ ಸೆಪ್ಟೆಂಬರ್ನಲ್ಲಿ 1 ತಿಂಗಳು ಸತತವಾಗಿ ಅಭ್ಯಾಸ ಮಾಡಿದ್ರೆ ನವೆಂಬರ್ ನಮ್ಮ ಮನಿ ಕಟ್ಸಿದ್ರು. 1 ವರ್ಷದಲ್ಲಿ ಮನಿ ಕಟ್ಸಿದ್ರು. ಯಾವಾಗ ನಮ್ಮ ಮನೆಯಲ್ಲಿ ಅಕ್ಕಿ ಆಗ್ತಾ ಇತ್ತು, ಅವಾಗ ಯಾರೊಬ್ಬರು ದೀಕ್ಷಾ ತಗೊಳ್ಳೋರು ಮನಿ ಸೆಟ್ಟಿ ಮಾಡ್ತಾ ಇದ್ರು. 3 ಮಕ್ಕಳನ್ನ ನಾನು ರೇಖಿಯಿಂದನೇ ಬೆಳೆಸಿದ್ವಿ. ಒಬ್ಬ ಮಗ ಚಾರ್ಟೆಡ್ ಹಾಕೊಂಡದನ, ಒಬ್ಬ ಮಗ ಅದಾನ, ಮಗಳು MBA. ರೇಖಿ ಚೆನ್ನಾಗಿ ಹೆಲ್ಪ್ ಆಗಿದೆ. ಯೋಗ ಪ್ರಾಣಾಯಾಮಕ್ಕಿಂತ ಜಾಸ್ತಿ ರೇಖಿ ನಮ್ಗೆ ಹೆಲ್ಪ್ ಆಗಿದೆ. ಬಟ್ ನಾವು ಸರಿಯಾಗಿ ಅದು ಇನ್ನೂ ನಿಂತರ ಪಟ್ಟೆಡು ಸಾಧನೆ ಮಾಡ್ತಾ ಇರ್ಲಿಲ್ಲ. ವಿಪಶ್ಯನ ಮಾಡೋದ್ರಿಂದ ಅವ್ರ ವಿಪಶ್ಯನ ಮಾಡೋರು ಹೇಳಿದ್ರು, ನೋಡಿ ಸರ್, ವಿಪಶ್ಯನ ಒಂದು ಮಾಡ್ರಿ, ರೇಖಿಯರ್ ಒಂದ್ ಮಾಡ್ರಿ, 2 ಕ್ಲಬ್ ಮಾಡಿ ಬರ್ರಿ. ವಿಪಶ್ಯನ ನಥಿಂಗ್ ಬಟ್ ರೇಖಿ, ರೇಖಿ ನಥಿಂಗ್ ಬಟ್ ವಿಪಶ್ಯನ. ಓಕೆ. ಇಲ್ಲಿ ಮತ್ತೆ ಏನ್ ಹೇಳ್ತಾರೆ, ಈಗ ರೇಖಿದು ನೀವು ಹೇಳಿದ್ರಿ, ವಿಪಾಸನದ ಬಗ್ಗೆ ಮಾತಾಡಿದ್ರಿ, ಪ್ರಾಣಾಯಾಮದ ಬಗ್ಗೆ ಮಾತಾಡಿದ್ರಿ. ಈಗ ಯಾರಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತಿರ್ತಾರೆ. ಈಗ ಅವರು ಲೈಫಲ್ಲಿ ಅವ್ರದ್ದೇನೋ ಒಂದು ಆಸೆ, ಈಗಿನ ಮಕ್ಳು ನಾನು ಇಂಜಿನಿಯರ್ ಆಗಿದ್ದೀನಿ, ಏನೋ ಒಂದು ಮಾಡ್ಬೇಕು, ಅಥವಾ ಒಂದು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವ್ರು ವರ್ಕ್ ಮಾಡ್ತಾರೆ. ಅವಾಗ ಅವರಿಗೆ ಪ್ರಾಣಾಯಾಮ, ಈ ರೇಖಿ ಯಾವ ತರ ಹೆಲ್ಪ್ ಆಗುತ್ತೆ ಸರ್? ಈ ರಾಜಕೀಯದಲ್ಲಿ ಬರೋರಾಗಿರ್ಬೋದು, ಅಥವಾ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ. ಈಗ ನಾನ್ ಕೇಳ್ದಂಗೆ MBBS ಮಾಡಿದವರು ಇವರು, ಆಮೇಲೆ CA ಮಾಡಿದವರು, ಇವರೆಲ್ಲ ಸುಮಾರು ಸಲ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ನಂಗೆ ಒಳ್ಳೆ ಕ್ಲೈಂಟ್ಸ್ ಬರ್ಲಿ, ನಂದು ಒಳ್ಳೆ ಲೈಫಲ್ಲಿ ಇದಾಗ್ಲಿ, ಹಾಗಾಗ್ಲಿ, ಹೀಗಾಗ್ಲಿ ಅಂತ. ಇದಕ್ಕೆ
ಪ್ರಾಣಾಯಾಮ, ರೇಖಿ ಯಾವ ತರ ಅವರ ಒಂದು ಲೈಫ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅನ್ನೋದು ನಿಮ್ಗೇನಾದ್ರೂ ಅನುಭವದಲ್ಲಿ ಬಂದಿದ್ರೆ? ನಮ್ ಕಡೆ ಒಬ್ರು ಕಲ್ತವ್ರು ರೇಖಿ, ಬಟ್ ಇಷ್ಟೇ ಹೇಳಿ ಯೋಗ್ಯತೆನ ವಿದ್ಯೆ ಕೊಡಬೇಕು ಅಂತ. ಯೋಗ್ಯತೆ ಅಂದ್ರೆ ಹೆಂಗ್ ರಿಯಾಕ್ಟ್ ಮಾಡಕ್ಕೆ ಸಾಧ್ಯ? ಅವ್ರಿಗೆ ಶ್ರದ್ಧಾವಾನಂ ಲಭಿತೆ ಜ್ಞಾನ ಅನುಮಾನಂ ವಿದ್ಯಾನಾಶಂ. ನಾವು ಕಲಿಸಿರೋ ವಿದ್ಯೆ ಶ್ರದ್ಧೆಯನ್ನ ಮಾಡಿದ್ರ ಸುಮಾರು 3 ಜನ ಒಬ್ರು ಯುಗಾಂಡದಲ್ಲಿದ್ದಾರ, ಒಬ್ರು ಆಸ್ಟ್ರೇಲಿಯಾದಲ್ಲಿದ್ದಾರ, ಒಬ್ರು ಲಂಡನ್ ದಲ್ಲಿದ್ದಾರೆ. ನಮ್ ಕಡೆ ರೇಖಿ ತೋರ್ತಾರೆ. ಯಾಕೆ PhD ಮಾಡಿಲ್ಲ ಅವರು ಆಫ್ಟರ್ ನಮ್ದು ರೇಖಿ ಮುಗಿದ್ಮೇಲೆ. ರೇಖಿಯಿಂದ ಅವರಿಗೆ ಇವತ್ತು ಸೆಟ್ಲ್ ಆಗಿದ್ದಾರೆ ಯುಗಾಂಡ. ಅವಳು ಅಷ್ಟು ಶ್ರದ್ಧೆ ನಮ್ಗೆ ಚೆನ್ನಾಗಿ ಸಾಧನೆ ಮಾಡಿದ್ರು. ನಮ್ ಕಡೆ ಕಲ್ತವ್ರು ರೇಖಿ ಮಾಸ್ಟರ್ ತುಂಬಾ ಒಬ್ಬಳು ಅಮ್ಮ ಅಂತೂ ಫೋಟೋ ಇಟ್ಟಿದ್ಲು. ಯಾಕಮ್ಮ ನಾನ್ ಜೀವನ ನನಗೆ ಸಾರ್ಥಕ ಆಗ್ತದೆ. ಆ ಎಮ್ಮ ರೇಖಿಯಿಂದ ಏನೋ ಒಂದು ಏಜೆನ್ಸಿ ತಗೊಂಡು ತಿಂಗಳ 1 ಲಕ್ಷ 2 ಲಕ್ಷ ನಾನ್ ನಗ್ತಿದ್ದೆ. ನನಗೆ ಇದು ಬರ್ತಾ ಇಲ್ಲ, ನಿಮ್ಗೆ ಏನ್ ಬಂತು ಅಂತ. ಅವ್ರು ಸಾಧನೆ ಮಾಡಿ ನಡ್ಕೊಂಡ್ಯಾ ಪಡ್ಕೊಂಡ್ಯಾ ಅಂತ ಹೇಳ್ತಾರೆ. ಅವ್ರ ಸಾಧನೆ ಅವ್ರ ಮೇಲೆ ಹೆಲ್ಪ್ ಆಗುತ್ತೆ. ಓಕೆ, ಆಗ್ಲಿ ಸರ್. ನಾವು ಮತ್ತೊಮ್ಮೆ ನಿಮ್ಮ ಮಾತು ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ಮತ್ತೆ ನಿಮ್ಮ ಒಂದು ಇದು ಅನುಭವಗಳನ್ನು ಕೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ಮತ್ತೊಮ್ಮೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಆಗೋಣ. ಮತ್ತೆ ಹೊಸ ಹೊಸ ವಿದ್ಯಾರ್ಥಿಗಳ ಜೊತೆ ಹೊಸ ಹೊಸ ನಿಮ್ಮ ಅನುಭವಗಳನ್ನ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೀವು ಇದ್ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಅಲ್ಲಿವರೆಗೂ ಖಂಡಿತ. ನನಗೂ ನಿಮ್ದು ಒಂದು ನಮಸ್ತೆ. ಹರೇ ಕೃಷ್ಣ ಸರ್. ಹರೇ ಕೃಷ್ಣ.